ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗಡೆ. ಈ ಸಲ ಕಪ್ ನಮ್ಮದೇ. ಕಳೆದ 18 ವರ್ಷದಿಂದ ಅನ್ಕಂಡೀಷನಲಿ ಒಂದು ಟೀಮನ್ನ ಸಪೋರ್ಟ್ ಮಾಡಬಹುದು ಅಂತಂದ್ರೆ ಅದನ್ನ RCB ಫ್ಯಾನ್ಸ್ ಇಂದ ಮಾತ್ರ ಕಲಿಯಕ್ ಸಾಧ್ಯ. ಆ 18 ಸೀಸನ್ನ ತಪಸ್ಸಿನ ಫಲ ಅನ್ನುವ ಹಾಗೆ ಈ ಸೀಸನ್ ನಲ್ಲಿ RCB ಕಪ್ಪನ್ನ ಎತ್ತಿತು. ಈ ಸಲ ಕಪ್ ನಮ್ಮದೇ ಇದ್ದಿದ್ದನ್ನ ಈ ಸಲ ಕಪ್ ನಮ್ಮದು ಅಂತ ಹೇಳ್ಕೊಂಡ್ರು. ಅದರ ಪರಿಣಾಮ ಏನು ಅನ್ನೋದನ್ನ, ಹಾಗೆ ಆ ಸೆಲೆಬ್ರೇಷನ್ ಅನ್ನೋದು ಹೇಗೆ ಶೋಕಾಚರಣೆಯಾಗಿ ಕನ್ವರ್ಟ್ ಆಯ್ತು ಅನ್ನೋದನ್ನ ಇವತ್ತಿನ ನ್ಯೂಸ್ ಸೆನ್ಸ್ ನ ಎಪಿಸೋಡ್ ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ, ರಾಜಕೀಯ ಇತಿಹಾಸದಲ್ಲಿ ಈ ಸಲ ಕಪ್ ನಮ್ಮದೇ ಅನ್ನೋದು, ಈ ಸಲ ತಪ್ಪು ನಿಮ್ಮದೇ ಅಂತ ಹೇಳ್ಬಿಟ್ಟು CM ಹಾಗೂ DCM ಮೇಲೆ ಡೈರೆಕ್ಟ್ ಆಗಿ ಇಡೀ ಕರ್ನಾಟಕದ ಜನ ಆರೋಪವನ್ನ ಹೊರಿಸ್ತಾ ಇರೋದಕ್ಕೆ ವಾಟ್ ಈಸ್ ದ ಲಾಜಿಕಲ್ ರೀಸನ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಾಗ್ಲೇ ಹೇಳಿದೆ, ಅನ್ಕಂಡೀಷನಲ್ ಸಪೋರ್ಟ್. ಎಷ್ಟೋ ಜನ ಬೇರೆ ಬೇರೆ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇದ್ದವ್ರು ಈ RCB ಫ್ಯಾನ್ಸ್ ಅನ್ನ ಆಡ್ಕೊಳ್ತಾ ಇದ್ರು. ಅದೆಲ್ಲದರ ನಡುವೆ ಕೂಡ ಸೋಷಿಯಲ್ ಮೀಡಿಯಾದಿಂದ ಯಾವ ಲೆವೆಲ್ನ ಲವ್ ಅನ್ನೋದು, ಅದೇನೇ ಹ್ಯಾಶ್ ಟ್ಯಾಗ್ ಹಾಕೊಂಡು RCB ಫ್ಯಾನ್ಸ್ ಅನ್ನ ಟ್ರೋಲ್ ಮಾಡಿದ್ರು ಕೂಡ, ವಿರಾಟ್ ಕೊಹ್ಲಿಯನ್ನ ಟ್ರೋಲ್ ಮಾಡಿದ್ರು ಕೂಡ ಬಿಟ್ಟು ಕೊಡದ್ದೇ ಇದ್ದವ್ರು ಅಂತಂದ್ರೆ ಈ RCB ಫ್ಯಾನ್ಸ್. ಅಂಥ RCB ಫ್ಯಾನ್ಸ್ 18 ವರ್ಷದಿಂದ ಒಂದು ಕನಸನ್ನ ಕಟ್ಕೊಂಡು ಪ್ರತಿ ವರ್ಷ ಅದು ಫೇಲ್ ಆಗಿ ಆ ಫೇಲ್ಯೂರನ್ನ ಕೂಡ ಸೆಲೆಬ್ರೇಟ್ ಮಾಡಿ ಆ 18ನೇ ಸೀಸನ್ ನಲ್ಲಿ ಒಂದು ಕಪ್ ಗೆದ್ದಿದ್ರು. ಆ ಟೀಮ್ ಗೆತ್ತು ಅಂತಂದ್ರೆ ಆ ಟೀಮ್ಗಿಂತ ಜಾಸ್ತಿ ಸೆಲೆಬ್ರೇಷನ್ ಯಾರದಿತ್ತು ಅಂತಂದ್ರೆ RCB ಫ್ಯಾನ್ಸ್ದು. ಇಡೀ ಕರ್ನಾಟಕದಲ್ಲಿ ದೀಪಾವಳಿ ನಡೀತು. ಆ ಲೆವೆಲ್ಗೆ ಸೆಲೆಬ್ರೇಷನ್ ಅನ್ನೋದು ನಡೀತು. ನೀವು ಕ್ರಿಕೆಟ್ ಫ್ಯಾನ್ ಆಗದ್ದೇ ಇದ್ರೂ ಕೂಡ ಯಾರು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅವ್ರ ಖುಷಿಯನ್ನ ನೋಡ್ಬಿಟ್ಟು ನಮಗೂ ಖುಷಿ ಪಡ್ಬೇಕು ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಆ RCBಯಲ್ಲಿ ಬಿ ಇದೆ ಅಲ್ಲ, ಬೆಂಗಳೂರು, ಅದನ್ನ ನಾವು ಅನ್ಕಂಡೀಷನಲಿ ಸಪೋರ್ಟ್ ಮಾಡ್ತೀವಿ, ನಾನು ಮಾಡ್ತೀನಿ. ಬಟ್ ಒಂದೇ ಒಂದು ದಿನ 24 ಗಂಟೆ ಕೂಡ ಆಗಿಲ್ಲ, ಈ ಒಂದು ಕಪ್ಪನ್ನ ನಾವೇ ಗೆದ್ದಿದ್ದೀವಿ ಅನ್ನೋ ಲೆವೆಲ್ಗೆ ಫೀಲ್ ಮಾಡಿಕೊಂಡು ಅದು ಏನು ಹುಚ್ಚಾಟ ನನ್ಗೆ ಇವತ್ತಿನವರೆಗೆ ಅರ್ಥ ಆಗ್ಲಿಲ್ಲ. ಒಂದು ರಾಜ್ಯ ಸರ್ಕಾರ ಅನ್ನೋ ಘನತೆಯನ್ನ ಮರೆತು ನೀವು ಅವ್ರನ್ನ ಏರ್ಪೋರ್ಟ್ ಇಂದ ಕರ್ಕೊಂಡು ಬರೋದಂತೆ, ನಾವೇ ಕಪ್ಪನ್ನ ಗೆದ್ದು ನಿಮಗೆ ಕೊಡ್ತಿದೀವಿ ಅನ್ನೋ ಲೆವೆಲ್ಗೆ ಶೋ ಆಫ್ ಮಾಡೋದಂತೆ. DKC ಅವರ ಫೋಟೋ ನೋಡಿದಾಗ ನನಗೆ ಸೀರಿಯಸ್ಲಿ ನೀವು DCM ಅಥವಾ ಯಾವುದೋ ಒಬ್ಬ ಸಾಮಾನ್ಯ ಫ್ಯಾನ ಅನ್ನೋದು ಕ್ಲಾರಿಟಿ ಸಿಗೋದಿಲ್ಲ. ಇನ್ಫ್ಯಾಕ್ಟ್ ಆ ಕಪ್ಪನ್ನ ಆಟಗಾರರಿಗೆ ಯಾರಾದ್ರೂ ಕೊಟ್ರೆ ಇನ್ನೂ ಜಾಸ್ತಿ ಗೌರವ ಅಂತಂದ್ರೆ RCB ಫ್ಯಾನ್ಸ್ ಕೊಡಬೇಕಿತ್ತು. ಬಿಕಾಸ್ 18 ವರ್ಷದಿಂದ ಅನ್ಕಂಡೀಷನಲ್ ಸಪೋರ್ಟ್ ಇದ್ದಿದ್ದು ಈ RCB ಫ್ಯಾನ್ಸ್. ಆದ್ರೆ 11 ಜನ ಅಮಾಯಕ RCB ಫ್ಯಾನ್ಸ್ ಮರಣ ಶಯ್ಯೆಯ ಮೇಲೆ ಈ ಕಪ್ಪನ್ನ ಏನೋ ನಾನೇ ಗೆದ್ದು ಕೊಟ್ಟಿದ್ದೀನಿ ಅನ್ನೋ ಲೆವೆಲ್ಗೆ ಫೀಲ್ ಆಗಿ DKC, ಯಾರು ಕರ್ನಾಟಕದ DCM, ಘನವೆತ್ತ ಸರ್ಕಾರದ ಒಬ್ಬ ಧೀಮಂತ ನಾಯಕ ಅಂತ ಕರೆಸ್ಕೊಳ್ಬೇಕಾಗಿದ್ದವರು, ಇಂಥ ಒಂದು ಚಿಕ್ಕ ಮಗಳ ಆಟ ಅನ್ನೋ ತರದಲ್ಲಿ ನನಗೆ ಕ್ರೆಡಿಟ್ ಬಂದ್ಬಿಡ್ಬೇಕು ಅನ್ನೋ ತರದಲ್ಲಿ ಒಂದು ಸೆಲ್ಫಿ ಬರಬೇಕು ಅಂತ, ಒಂದು ಫೋಟೋ ಬರಬೇಕು ಅಂತ, ಫೇಸ್ಬುಕ್ ಅಲ್ಲಿ ಟ್ವಿಟರ್ ನಲ್ಲಿ ಒಂದು ಫೋಟೋ ಹಾಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಸೆಲೆಬ್ರೇಷನ್ ಅನ್ನ ಇಮಿಡಿಯೇಟ್ ಡೇ ಮಾಡುವಂತ ಅವಶ್ಯಕತೆ ಇತ್ತ? 11 ಜನ ಸತ್ತೋದ್ರು ಕಾಲ್ ತುಳಿತದಿಂದ. ಒಬ್ಳು ಹುಡುಗಿ ಪಾಪ ರೀಸೆಂಟ್ ಆಗಿ ಮದ್ವೆ ಆಗಿದ್ದವಳು, ಒಬ್ಳಿಗೆ ರೀಸೆಂಟ್ ಆಗಿ ಜಾಬ್ ಸಿಕ್ಕಿದ್ದು, ಒಬ್ಬ ಹುಡುಗ ರೀಸೆಂಟ್ ಆಗಿ ಹುಡುಗಿ ನೋಡ್ಕೊಂಡು ಬಂದಿದ್ನಂತೆ. ಇನ್ನೂ ಒಬ್ಬ ಯಾವ್ದೋ ಹುಡುಗ ಪಾಪ ಅವನು ಕ್ರಿಕೆಟೇ ನೋಡ್ತಿರ್ಲಿಲ್ವಂತೆ, ಫ್ರೆಂಡ್ಸ್ ಎಲ್ಲ ಕರೆದ್ರು ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಒಬ್ಬೊಬ್ರ ಕಥೆ ಕೇಳ್ಕೊಂಡ್ರೆ ಏನಪ್ಪ ಇದು ಯಮರಾಜ ಯಾರ್ಯಾರಿಗೆಲ್ಲ ಹೆಂಗೆಲ್ಲ ಪ್ಲಾನ್ ಹಾಕಿರ್ತಾನೆ, ಸ್ಕೆಚ್ ಹಾಕಿರ್ತಾನೆ ಅನ್ನೋ ತರದಲ್ಲಿ ಬೇಜಾರಾಗತ್ತೆ. ಆದ್ರೆ ಇದೆಲ್ಲ ನಡೀತಾ ಇರ್ಬೇಕಿದ್ರೆ ಅಂದ್ರೆ ಕೆಲವೊಂದ್ ಜನಕ್ಕೆ ಯಾರು RCB ಅಗೇನೆಸ್ಟ್ ಇದ್ರು ಇವ್ರಿಗೊಂಥರ ದೊಡ್ಡ ಬೂಸ್ಟ್ ಸಿಕ್ಕದಂಗೆ. ಇವಾಗ ನೋಡಿ ಈ ಅನಾಗರಿಕ ವರ್ತನೆ, ಮುಂಬೈ ಇಂಡಿಯನ್ಸ್ ಗೆದ್ದಾಗ ಹೆಂಗ್ ಮ್ಯಾನೇಜ್ ಮಾಡಿದ್ವಿ ನಾವು, ಕರ್ನಾಟಕ ಸರ್ಕಾರಕ್ಕೆ ಬೆಂಗಳೂರಿಗೆ ಟ್ರಾಫಿಕ್ ಮ್ಯಾನೇಜ್ ಮಾಡಕ್ ಅಂದ್ರೆ ಯಾವ್ದು ಟಾಪಿಕ್ ಇದೆ, ಯಾವ ಸೆನ್ಸಿಟಿವಿಟಿಯಲ್ಲಿ ಅದನ್ನ ಅಡ್ರೆಸ್ ಮಾಡ್ಬೇಕು ಅನ್ನೋದನ್ನ ಬಿಟ್ಬಿಟ್ಟು ಅನ್ನೆಸೆಸರಿ ಹೇಟ್ರೆಡ್ ಪೋಸ್ಟ್ಗಳು, ವಿರಾಟ್ ಕೊಹ್ಲಿಯನ್ನ ಅರೆಸ್ಟ್ ಮಾಡಿ ಅನ್ನುವಂತಹ ಪೋಸ್ಟ್ಗಳು ಹಿಂಗಿದ್ ನಡೀತಾ ಇದ್ರೆ, ಅಗೇನ್ ರಾಜ್ಯ ಸರ್ಕಾರ ಇದನ್ನ ತನ್ನ ಹೊಣೆ, ನಂದೇ ತಪ್ಪಿದೆ, ನಾನು ಏನೋ ಮಾಡಕ್ ಹೋಗಿ ಏನೋ ಆಯ್ತು ಅಂತ ಅನ್ಕಂಡೀಷನಲ್ ಅಪಾಲಜಿಯನ್ನ ಕೇಳೋ ಬದಲಾಗಿ ಕುಂಭಮೇಳದಲ್ಲಿ ಕಾಲ್ ತುಳಿತ ಆಗಿರ್ಲಿಲ್ವಾ, ನಮ್ ಜನಕ್ಕೂ ಬುದ್ಧಿ ಬೇಡ್ವಾ, ನಾವೇನ್ ನಿಮ್ಮ ಹತ್ರ ಬನ್ನಿ ಅಂತ ಹೇಳಿದ್ವಾ, ಇಂಥದ್ದೆಲ್ಲ ಉಡಾಫೆ ಮಾತು ಆಡ್ತಾ ಇರ್ಬೇಕಿದ್ರೆ ಯಾವಾಗ ಇಡೀ ಕರ್ನಾಟಕದ ಜನತೆಯ ಜೊತೆ ಗ್ಲೋಬಲಿ ಬ್ಯಾಕ್ಲಾಶ್ ಬರೋಕ್ಕೆ ಶುರುವಾಯ್ತು ಆವಾಗ DK ಶಿವಕುಮಾರ್ ಅವರು ಅಳ್ತಾರೆ, ಪುಟ್ ಮಗು ಹೋಗ್ಬಿಟ್ಟಿದೆ ಅಂತ. ಅದು ನಿಮಗೆ ಗೊತ್ತಾಗಿರ್ಲಿಲ್ವಾ? ನಿಮ್ಗೆ ನಿಮ್ಮ ಇಂಟೆಲಿಜೆನ್ಸ್ ಅನ್ನೋದು ಯಾವ 18 ವರ್ಷದಿಂದ 1 ಜನ ಫ್ಯಾನ್ಸ್ ಕಾಯ್ಕೊಂಡಿದ್ದಾರೆ. ಆದ್ರೆ ಇಮಿಡಿಯೇಟ್ ನೆಕ್ಸ್ಟ್ ಡೇ ನಾವು ಸೆಲೆಬ್ರೇಷನ್ ಮಾಡಿದ್ರೆ, ಅದು ಕೂಡ ಫ್ರೀ ಆಗಿ ಬನ್ನಿ ಅಂತ ಕರೆಸ್ಕೊಂಡ್ರೆ ಯಾವ ತರದ ಕ್ರೌಡ್ ಆಗಬಹುದು ಅನ್ನುವಂತಹ ಬೇಸಿಕ್ ಕಾಮನ್ ಸೆನ್ಸ್, ಸಿವಿಕ್ ಸೆನ್ಸ್ ಅನ್ನುವಂಥದ್ದು ನಿಮಗಿರ್ಲಿಲ್ವಾ DKC ಅವರೇ? ಇದೆಲ್ಲ ಆದ್ಮೇಲೆ ಬಲಿ ಹಾಕಿದ್ ಯಾರನ್ನ?
ಪೊಲೀಸ್ ಇಲಾಖೆಯನ್ನ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲೇ ಇದು ಯಾರೂ ಕೂಡ ಮರೆಯಕ್ ಸಾಧ್ಯನೇ ಇಲ್ಲ. ಅಂದ್ರೆ RCB ಒಂದು ಕಪ್ಪನ್ನ ಗೆದ್ದಿತ್ತು ಅನ್ನೋದನ್ನ ನಾವು ಮರ್ತೋಗ್ಬಿಟ್ರು ಕೂಡ ಆ ಕಪ್ಪು ಗೆದ್ದಿದ್ರಿಂದ ಏನೇನ್ ಆಯ್ತು, ರಾಜ್ಯ ಸರ್ಕಾರದ ಅದನ್ನ ಏನ್ ಹೇಳ್ಬೇಕು, ಡ್ರಾಮಾ ಹೇಳ್ಬೇಕಾ, ಹಿಪೋಕ್ರಸಿ ಹೇಳ್ಬೇಕಾ, ಡಬಲ್ ಸ್ಟ್ಯಾಂಡರ್ಡ್ ಹೇಳ್ಬೇಕಾ, ಇನ್ಸೆನ್ಸಿಟಿವಿಟಿ ಹೇಳ್ಬೇಕಾ, ಶೇಮ್ಲೆಸ್ನೆಸ್ ಅಂತ ಹೇಳ್ಬೇಕಾ, ಇದನ್ನ ಮರೆಯಕ್ ಸಾಧ್ಯನೇ ಇಲ್ಲ. ಪೊಲೀಸ್ ಇಲಾಖೆಯ ಮಾತನ್ನ ಧಿಕ್ಕರಿಸಿ ನೀವು ನಿಮ್ ಸೆಲೆಬ್ರೇಷನ್ ಶುರು ಮಾಡ್ಕೊಂಡ್ರಿ. ಆ ನಂತರದಲ್ಲಿ ಅಲ್ಲಿ ಅಷ್ಟು ಜನ ಸತ್ತೋಗಿದ್ದಾರೆ ಅನ್ನೋದು ಇಮಿಡಿಯೇಟ್ ಲೆವೆಲ್ ಅಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೂ ಐ ವಂಡರ್, ಎಲ್ಲದೂ ಕೂಲಂಕುಷವಾಗಿ ನೀವು ವಿಚಾರಿಸೋರು 3 ಗಂಟೆ ಟೈಮಲ್ಲಿ ಆಗಿರುವಂತಹ ಘಟನೆ 6 ಗಂಟೆ ನಿಮ್ಮ ಸೆಲೆಬ್ರೇಷನ್ ಟೈಮಲ್ಲಿ ನಿಮ್ಮನ್ನ ರೀಚ್ ಆಗ್ಲಿಲ್ಲ ಸ್ಟೇಡಿಯಂ ಒಳಗಡೆ ಅಂತಂದ್ರೆ ಐ ಹೈಲಿ ಡೌಟ್. ಅದಾದ್ಮೇಲೆ ನೀವು ಯಾವ್ಯಾವ್ದು ರೆಫರೆನ್ಸ್ ಅನ್ನ ಕೊಟ್ಬಿಟ್ಟು ಸರ್ಕಾರದ ತಪ್ಪಿಲ್ಲ, ಬಟ್ ನಮ್ಗೆ ಯಾರನ್ನು ಬಿಡೋದಿಲ್ಲ, ಪೊಲೀಸ್ ಇಲಾಖೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ, ಆಮೇಲೆ ಈ ಕರ್ನಾಟಕ ಕ್ರಿಕೆಟ್ ಬೋರ್ಡ್ ಅಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ, RCB ಮ್ಯಾನೇಜ್ಮೆಂಟ್ ಅವರು ಒಂದಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಆಗ್ಬೇಕಾಗಿರೋರು ಯಾರು? ನಂದು ಇನ್ನೊಂದು ಪ್ರಶ್ನೆ ಇದೆ. ಈ ಒಂದು ಸೆಲೆಬ್ರೇಷನ್ ಅನ್ನ ಒಂದು 10 ದಿನದ ನಂತರ ಮಾಡಿದಿದ್ರೆ ಏನು ಗಂಟು ಹೋಗ್ತಿತ್ತು, ಯಾರು ಗಂಟು ಹೋಗ್ತಿತ್ತು, ಯಾರು ಕ್ರೆಡಿಟ್ ಅನ್ನ ಕಿತ್ಕೊಂಡು ಹೋಗ್ಬಿಡ್ತಿದ್ರು ಅಂತ. ನೆಕ್ಸ್ಟ್, ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನೋದು ಎಲ್ಲಿದೆ? ಉತ್ತರ ಪ್ರದೇಶದಲ್ಲಿರೋದಾ, ಕಾಶ್ಮೀರದಲ್ಲಿರೋದಾ? ನನಗೆ ಇನ್ನೊಂದು ಇನ್ಸೆನ್ಸಿಟಿವ್ ಅನ್ಸಿದ್ದು ಅಂತಂದ್ರೆ, ಈ BJPಯ ಕೆಲವೊಂದಷ್ಟು ಜನರು ಈ ಸುಹಾಸ್ ಶೆಟ್ಟಿ ಮರ್ಡರ್ ಆದಾಗ್ಲೂ ಪಾಯಿಂಟ್ ಏನಿದೆ ಅನ್ನೋದನ್ನ ಹೊರತಾಗಿ ಅನ್ನೆಸೆಸರಿ ವಿಚಾರಗಳನ್ನ ಮಧ್ಯೆ ತರ್ತಾರೆ. ಇವಾಗ್ಲೂ ಕೂಡ ಡೆಫಿನೆಟ್ಲಿ ಇವಾಗ ಪೊಲಿಟಿಕಲ್ ಕೆಸರಚಾಟ ಅನ್ನೋದು ನಡೆಯುತ್ತೆ, ದಟ್ಸ್ ಹೌ ಪೊಲಿಟಿಕ್ಸ್ ವರ್ಕ್ಸ್. ಬಟ್ ಸತ್ತಿರೋ 11 ಜನರ ಪ್ರಾಣದ ಬಗ್ಗೆ ನಿಮ್ಗೆ ಕಾಳಜಿ ಇರೋದಕ್ಕಿಂತ ಕಾಂಗ್ರೆಸ್ ಗವರ್ಮೆಂಟ್ ಇದನ್ನ ಮಾಡಿದೆ. ಹಾಗೆ ಕುಂಭಮೇಳದ ಸಮಯದಲ್ಲಿ ಕೂಡ ಅದೇ ಆಗಿದ್ದು, ಯೋಗಿ ಗವರ್ಮೆಂಟ್ ಇಂದ ಹಿಂಗಾಗಿದ್ದು. ಈ ರೀತಿ ಪೊಲಿಟಿಕಲ್ ಕೆಸರಚಾಟ ಅನ್ನೋದು ಯಾವತ್ತೂ ಕೂಡ ಒಬ್ಬ ಸಾಮಾನ್ಯ ಜನನ ಜೀವದ ಬೆಲೆ ಏನು ಅನ್ನೋದನ್ನ ಮರೆಸ್ಬಿಟ್ಟಿರುತ್ತೆ. ಇವರಿವರ ಪೊಲಿಟಿಕಲ್ ಅಂಡ್ ರಿಲಿಜಿಯಸ್ ಬೇಸ್ಡ್ ಆಗಿರುವಂತಹ ಡ್ರಾಮಾ, ಡಿಬೇಟ್, ಹೊಡೆದಾಟದಲ್ಲೇ ಮುಗಿದು ಹೋಗುತ್ತೆ. ಸೊಲ್ಯೂಷನ್ ಯಾವತ್ತೂ ಬರೋದೇ ಇಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, CM DCM ಇವರಿಬ್ಬರದ್ದು ಕೆಲವೊಂದಷ್ಟು ಬಿಹೇವಿಯರ್ ರೀಸೆಂಟ್ ಆಗಿ ನಾನು ನೋಡ್ತಾ ಬಂದೆ. ಐ ಡೋಂಟ್ ಬಿಲಾಂಗ್ ಟು ಎನಿ ಪೊಲಿಟಿಕಲ್ ಪಾರ್ಟಿ. ನಂದು ಒಂದು ಐಡಿಯಾಲಜಿ ಇದೆ, ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ. ಈ ಐಡಿಯಾಲಜಿಗೆ ಯಾರು ಅಲೈನ್ಮೆಂಟ್ ಅಲ್ಲಿ ಇರ್ತಾರೆ ನಾನು ಅವರ ಸಪೋರ್ಟರ್. ಅವರು ಅಲೈನ್ಮೆಂಟ್ ಅಲ್ಲಿ ಇಲ್ಲ ಅಂದ ತಕ್ಷಣ ಐ ಡೋಂಟ್ ಸಪೋರ್ಟ್ ದೆಮ್ ಬ್ಲೈಂಡ್ಲಿ. ಅದು BJP ಇರಲಿ, ಕಾಂಗ್ರೆಸ್ ಇರಲಿ, ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿ, ಅಥವಾ ಯಾವುದೇ ರಿಲಿಜಿಯಸ್ ಬ್ಯಾಕ್ ಗ್ರೌಂಡ್ ಇರಲಿ. ರೈಟ್ ಈಸ್ ರೈಟ್, ರಾಂಗ್ ಈಸ್ ರಾಂಗ್. ಇದನ್ನೇ ಜರ್ನಲಿಸಂ ಅನ್ನೋದು. ನ್ಯೂಟ್ರಲ್ ಆಗಿರೋದು ಜರ್ನಲಿಸಂ ಅಲ್ಲ. ವಾಟ್ ಈಸ್ ರೈಟ್, ಸ್ಟ್ಯಾಂಡ್ ಫಾರ್ ದ್ಯಾಟ್. ಈಗ ನೋಡಿ, ಸೌಜನ್ಯ ಕೇಸಲ್ಲಿ ಯಾರು ಒಂದು ಸೆನ್ಸಿಟಿವ್ ಆಗಿರುವಂತದ್ದು, ನಮ್ಮ ಕರ್ನಾಟಕದ ಜನತೆಗೆ ಇನ್ವೆಸ್ಟಿಗೇಷನ್. ಒಂದು ಹಿಂದೂ ಹೆಣ್ಣು ಮಗಳನ್ನ ಬ್ರೂಟಲಿ ಮರ್ಡರ್ ಮಾಡಿದ್ದಾರೆ, ಅವಳನ್ನ ಅತ್ಯಾಚಾರ ಮಾಡಿದ್ದಾರೆ, 12 ವರ್ಷದಿಂದ ಕೂಗಿದೆ. ಆದ್ರೆ ಪರಮೇಶ್ವರ್ ಅವರ ಮಾತು ಏನಿತ್ತು, ಅದು ಪಬ್ಲಿಕ್ ಡೊಮೇನ್ ನಲ್ಲಿದೆ ಅಷ್ಟೇ. ಇನ್ಸೆನ್ಸಿಟಿವ್, ಇರ್ರೆಸ್ಪಾನ್ಸಿಬಲ್ ಆನ್ಸರ್. ಅದಾದ್ಮೇಲೆ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನ್ ಕಾಂಟ್ರವರ್ಸಿ ಶುರುವಾಯ್ತು. ಆವಾಗ ಇದೇ DKಶಿ ನಾವೇನ್ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದೀವ ಅಂತ ಹೇಳ್ತಾರೆ. ಇವರ ಮ್ಯಾನಿಫೆಸ್ಟೋದಲ್ಲಿ, ಇವರದ ಆ ಪೋಸ್ಟರ್ಸ್ ನಲ್ಲಿ ಇವಾಗ್ಲೂ ಬರ್ಕೊಂಡಿದೆ, ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಪ್ರಕಾರ 2,000 ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ. ಈಗ ನೆಕ್ಸ್ಟ್ RCB ಕಪ್ಪನ್ನ ಎತ್ತಿ ಹಿಡಿದಂತಹ ಈ DKಶಿ ಅವರು ಮೊನ್ನೆ ಅಳೋ ಬದಲಾಗಿ, ಆಯ್ತು 11 ಜನ ತೀರ್ಕೊಂಡ್ಬಿಟ್ಟಿದ್ದಾರೆ, ನಮಗೂ ಗೊತ್ತಿರ್ಲಿಲ್ಲ, ನಾವು ಬೇಕಂತ ಮಾಡಿರೋದಲ್ಲ, ಬಟ್ ಇವರ ಮರಣಶಯ್ಯೆಯ ಮೇಲೆ, ಶೋಕಾಚರಣೆಯ ಮೇಲೆ ನಾವು ಸಂಭ್ರಮಾಚರಣೆ ಮಾಡೋದಿಲ್ಲ, ಬೇಡ ಇದನ್ನ ಅಂತ ನಿಲ್ಲಿಸ್ ಬರ್ಬೋದಿತ್ತಲ್ಲ. ದಿಸ್ ಇಸ್ ಕಾಲ್ಡ್ ಸೆನ್ಸಿಟಿವಿಟಿ. ನೀವೇನು ಬೇಕಂತ ಮಾಡಿಸಿದಿರಾ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅದು ಆದ್ಮೇಲೆ, ಕೈ ಮೀರಿ ಹೋದ್ಮೇಲೆ ನಮ್ಮ ಕಂಟ್ರೋಲ್ ಅಲ್ಲಿ ಇದ್ದಿದ್ದೇನು ಅಂತಂದ್ರೆ ಸೆಲೆಬ್ರೇಷನ್ ಬೇಡ. ಸತ್ತಿರೋರು ಯಾರು? ಇದೇ RCB ಟೀಮನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದವರು. ಆ ಕಪ್ಪಿನ ಮೇಲೆ ನಿಮಗಿಂತ ಜಾಸ್ತಿ ಅವರ ರೈಟ್ಸ್ ಇದೆ. ಅಂಥವ್ರು ಸತ್ತೋಗಿರೋವಾಗ ಒಂದು ರೆಸ್ಪಾನ್ಸಿಬಲ್ ಅಂಡ್ ಸೆನ್ಸಿಟಿವ್, ಇಮೋಷನಲ್ ಬಾಂಡೇಜ್ ಅನ್ನ ಶೇರ್ ಮಾಡೋ ಬದಲಾಗಿ, ಕುಂಭದಲ್ಲಿ ಹಂಗಾಗಿರ್ಲಿಲ್ವಾ, ಇಲ್ಲ ಹಂಗಾಗಿರ್ಲಿಲ್ವಾ, ನಾವು ಬನ್ನಿ ಅಂತ ಹೇಳಿದ್ವಾ, ಪೊಲೀಸ್ ಇಲಾಖೆ ತಪ್ಪು ಇದು ಅಂತ ಹೇಳ್ಬಿಟ್ಟು ನೀವು ಕಮಿಷನರ್ ಅನ್ನ ಸಸ್ಪೆಂಡ್ ಮಾಡ್ತೀರಾ. ಪಾಪ IAS IPS ನಂತಹ ಕಠಿಣಾತಿ ಕಠಿಣ ಪರೀಕ್ಷೆಗಳನ್ನ ಪಾಸ್ ಹಾಕೊಂಡು ಬಂದು ಅವರು ನಿಮ್ಮ ಆರ್ಡರ್ಸ್ ಅನ್ನ ತಗೊಳ್ತಾರೆ. ಮೊನ್ನೆ ಸಿದ್ದರಾಮಯ್ಯ ಅವ್ರದ್ದು ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಒಬ್ಬ IPS ಆಫೀಸರ್ಗೆ ಸ್ಟೇಜ್ ಮೇಲೆ ಯಾವ ರೀತಿ ಗೌರವ ಕೊಟ್ಟರು ಅವರು ಅಂತ. ಅಂದ್ರೆ ರಿಪೀಟೆಡ್ಲಿ ಇಂಥ ತಪ್ಪುಗಳನ್ನ ಜನ ಗಮನಿಸ್ತಾ ಇದ್ದು, ಅದನ್ನ ಧಿಕ್ಕರಿಸ್ತಾ ಇದ್ದು, ವಿರೋಧಿಸ್ತಾ ಇದ್ರೂ ಕೂಡ ನೀವು ನಮ್ಮನ್ನ ಬಿಟ್ರಿ ಯಾರಿಲ್ಲ, ನಿಮಗೆ ವೋಟ್ ಹಾಕಿದವರು ಯಾರು ಸ್ವಾಮಿ?
ಈ ವೋಟ್ ಹಾಕಿದವರಲ್ಲಿ ಬಹುಶಃ 11 ಜನ ಕೂಡ ಇದ್ರು. ನಿಮ್ಮ 11 ವೋಟ್ ಕಡಿಮೆ ಆಯ್ತು ಅನ್ನೋ ಟೆನ್ಷನ್ ಇಲ್ವಾ ನಿಮಗೆ? ನಂಗೆ ಈ ಲಾಸ್ಟ್ ಒಂದು 4-5 ಮಂತ್ಸ್ ಅಲ್ಲಿ ಎಲ್ಲ ವಿಚಾರಗಳನ್ನ ತುಂಬಾ ಡೆಪ್ತ್ ಅಲ್ಲಿ ತಿಳ್ಕೊಂಡಾಗ, ಸೌಜನ್ಯ ಕೇಸಿಂದ ಸ್ಟಾರ್ಟ್ ಆಗಿ ಪೆಹಲ್ಗಾಮ್ ಯಾವಾಗ ದುರ್ಘಟನೆ ನಡೀತು, ಅಲ್ಲಿ ಟೆರರಿಸಮ್ ಅನ್ನ ಧಿಕ್ಕರಿಸೋ ಬದಲಾಗಿ ಇಂಟರ್ನಲ್ ಕಾನ್ಫ್ಲಿಕ್ಟ್ ಅನ್ನ ಕ್ರಿಯೇಟ್ ಮಾಡಕ್ಕೆ ಕೆಲವೊಂದಷ್ಟು ಜನ ಸೋ ಕಾಲ್ಡ್ ಅವ್ರನ್ನವ್ರು ಹಿಂದುತ್ವವಾದಿಗಳು ಅಂತ ಹೇಳ್ಕೊಂಡ್ಬಿಡ್ತಾರೆ. ಹಿಂದುತ್ವದ ಹ ಸಹ ಗೊತ್ತಿರೋದಿಲ್ಲ ಅವರಿಗೆ, ಸರಿಯಾಗಿ ಹ ಅಂತ ಹೇಳೋಕು ಬರೋದಿಲ್ಲ. ಆಮೇಲೆ ಫೋನ್ ಪೇ, ಗೂಗಲ್ ಪೇ ಇಟ್ಕೊಂಡು ಬಾಡಿಗೆ ಭಾಷಣಕಾರ ಆಗಿ ತಮ್ಮ ದುಡ್ಡು ಮಾಡ್ಕೊಳ್ತಾರೆ. ಹೆಸರಿಗೆ ಹಿಂದುತ್ವ, ಹೆಸರಿಗೆ ಸನಾತನ ಧರ್ಮ, ಆದ್ರೆ ಮಾಡೋದೆಲ್ಲ ಆ ಮದ್ರಸಾದಲ್ಲಿ ಬ್ರೇನ್ ವಾಶ್ ಮಾಡ್ತಾರಲ್ಲ ಜಿಹಾದಿಗಳನ್ನ ಮಾಡೋ ಮುಲ್ಲಾಗಳಿಗೂ ಇವರಿಗೂ ಏನು ಡಿಫ್ರೆನ್ಸ್ ಇಲ್ಲ. ಆ ನಂತರದಲ್ಲಿ ಯಾವ ಹುಡುಗಿ ಪಾಪ ತನ್ನ ಗಂಡನನ್ನ ಕಳ್ಕೊಂಡಿದ್ಲು, ಯಾವ ಇಮೇಜ್ ಅನ್ನ ನಾವು ಮರೆಯಕ್ ಸಾಧ್ಯ ಇಲ್ಲ ಅಲ್ಲ ಪೆಹಲ್ಗಾಮ್ನಲ್ಲಿ. ಆ ಹುಡುಗಿಯನ್ನ ಆಂಟಿ ನ್ಯಾಷನಲ್ ಮಾಡಿದ್ರು. ಯಾಕೆ? ಕಾಶ್ಮೀರಿಗಳ ಮೇಲೆ ದ್ವೇಷ ಮಾಡಬೇಡಿ, ಭಾರತದ ಒಳಗಡೆ ಇರುವಂತಹ ಮುಸಲ್ಮಾನರ ಮೇಲೆ ದ್ವೇಷ ಮಾಡಬೇಡಿ, ನಾವೇ ಕಚ್ಚಾಡೋದು ಬೇಡ, ಪಾಕಿಸ್ತಾನದ ಪ್ಲಾನ್ ಇದೆ ಅಂತ ಅವಳು ಸೆನ್ಸಿಬಲ್ ಆಗಿ ಮಾತಾಡಿದ್ಲು. ಅವಳನ್ನ ಆಂಟಿ ನ್ಯಾಷನಲ್ ಮಾಡಿದ್ರು. ಆಮೇಲೆ ಯಾವ ಕರ್ನಲ್ ಸೋಫಿಯಾ ಖುರೇಶಿ, ಇಡೀ ದೇಶದ ಹೆಮ್ಮೆ ಅವರು, ಅವ್ರನ್ನ ಒಬ್ಬ ಬಿಜೆಪಿಯ ಪದಾಧಿಕಾರಿ ಅವನು ಹೇಳ್ತಾನೆ ಉಗ್ರಗಾಮಿಗಳ ತಂಗಿ ಅಂತ. ಜನರೇಷನ್ ಇಂದ ಆರ್ಮಿಯಲ್ಲಿದ್ದು ದೇಶಕ್ಕೆ ಸರ್ವ್ ಮಾಡ್ತಾ ಇರುವಂತಹ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರುವಂತಹ ಸೋಫಿಯಾ ಖುರೇಶಿ ಅವರನ್ನ ಉಗ್ರಗಾಮಿಗಳ ತಂಗಿ ಅಂತ ಹೇಳ್ತಾನೆ. ಇವನ್ ಯಾವ ಸೀಮೆ ಪದಾಧಿಕಾರಿ? ಇದನ್ನೆಲ್ಲ ನೋಡ್ತಾ ಬಂದಂಗೆ ನನಗೆ ಯಾವ ಪೊಲಿಟಿಕಲ್ ಪಾರ್ಟಿ ಕೂಡ ಟ್ರಸ್ಟ್ ವರ್ದಿ ಅಂತ ಅನಿಸ್ತಾನೆ ಇಲ್ಲ. ಯಾವ ಪೊಲಿಟಿಕಲ್ ಲೀಡರ್ ಮೇಲೆ ಕೂಡ ನನಗೆ ಹೋಪ್ಸ್ ಇಲ್ಲ. ಇವಾಗ ಒಂದ್ ಟೈಮಲ್ಲಿ 1-2-3 ಜನರ ಮೇಲೆ ಇತ್ತು, ಆದ್ರೆ ಕಳೆದ 4 ತಿಂಗಳಿಂದ ಸರಣಿಯಲ್ಲಿ ನಡೀತಾ ಇರುವಂತಹ ಕೆಲವೊಂದಷ್ಟು ವಿಚಾರಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಡೆಪ್ತ್ ಅಲ್ಲಿ ಕುತ್ಕೊಂಡು ನೋಡಿದಾಗ ಡೆಮೋಕ್ರಸಿ ಅನ್ನೋದು ಹೆಸರಿಗಿದೆ. ಬಟ್ ಆ ಡೆಮೋಕ್ರಸಿಯಲ್ಲಿ ಯಾರು ಓಟ್ ತಗೊಂಡು ಮೇಲ್ ಬಂದಿರ್ತಾರೋ ಅವರೆಲ್ಲರೂ ನನಗ್ ಮನ್ಸಿ ಬಂದಂಗ ಮಾಡ್ತೀನಿ, ನಾನು ಜನರನ್ನ ಮಂಗ ಮಾಡ್ಬಿಡ್ತೀನಿ. ನಾನು ಓಟ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ 5 ವರ್ಷದಲ್ಲಿ ಎಲ್ಲ ಮರ್ತೋಗ್ತಾರೆ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ನೀವು ಬಿಜೆಪಿಯ ಪದಾಧಿಕಾರಿ ಆಗಿರಿ ಅಥವಾ ಬಿಜೆಪಿಯ ದೊಡ್ಡ ಲೀಡರ್ ಆಗಿರಿ, ಹಿಂದುತ್ವದ ನಾಯಕ ಅಂತ ಬೊಗಳೆ ಬಿಡ್ತಾ ಇರಿ, ಏನೇ ಆಗಿರಿ. ಹಂಗೆ ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾ ಇರ್ತೀರಾ, ನಾವು ಗಾಂಧಿವಾದಿ, ಮತ್ತೊಂದು ಮರದೊಂದು, ಏನೋ ಗಾಂಧಿಗೆ ಅವ್ರು ಹುಟ್ಟಿದ್ದಾರೆ ಅನ್ನೋ ಲೆವೆಲ್ಗೆ ಗಾಂಧಿಯ ಹೆಸರನ್ನ ತಗೊಂಡು ಬರ್ತಾರೆ, ಇಂದಿರಾ ಗಾಂಧಿ ಅವರ ಹೆಸರನ್ನ ತಗೊಂಡು ಬರ್ತಾರೆ. ತಮ್ಮ ಯೋಗ್ಯತೆ ಏನು ಅನ್ನೋದನ್ನ ಯಾವತ್ತೂ ಕೂಡ ಹೇಳ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಇವರು ಯೋಗ್ಯತೆಯನ್ನ ಜನ ಆಲ್ರೆಡಿ ಲೆಕ್ಕ ಹಾಕಿ ಕೂತಿದ್ದಾರೆ. ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್ ಅಂತಂದ್ರೆ, ಒಬ್ಬ ಸಾಮಾನ್ಯ ನಾಗರಿಕ ಯಾರು ಓಟನ್ನ ಹಾಕಿ ಇಂಥವರಿಗೆಲ್ಲ ಅಧಿಕಾರವನ್ನ ಕೊಟ್ಟು ನನ್ನ ಸಲುವಾಗಿ, ನನ್ನ ದೇಶದ ಸಲುವಾಗಿ, ನನ್ನ ರಾಜ್ಯದ ಸಲುವಾಗಿ, ನನ್ನ ಭಾಷೆ ಸಲುವಾಗಿ, ನನ್ನ ಕುಟುಂಬದ ಸಲುವಾಗಿ ಇವ್ರೇನೋ ಮಾಡ್ತಾರೆ ಅನ್ನೋ ಒಂದು ಹೋಪ್ ಇತ್ತಲ್ವಾ, ಅದಿವಾಗ ಆಲ್ಮೋಸ್ಟ್ 0.0001. ಯಾರು ಇದ್ದಿದ್ರಲ್ಲೇ ಕಡಿಮೆ 3rd ಕ್ಲಾಸ್ ಅನ್ನೋದನ್ನ ಹುಡುಕಿ ವೋಟ್ ಹಾಕಿರ್ತಾರೆ. ಅದನ್ನ ಕೂಡ ನಿಮಗೇನು ಹೋಪ್ ಇಲ್ದೇ ಇರೋ ರೀತಿಯಲ್ಲಿ ನಾವು ಮಾಡ್ತೀವಿ ಅನ್ನೋದನ್ನೇ ಪ್ರೂವ್ ಮಾಡಕ್ಕೆ ಕೂತಂಗೆ ಇದೆ. ಸೀರಿಯಸ್ಲಿ ಇದೆಲ್ಲ ನೋಡಾದ್ಮೇಲೆ ನನಗೆ ಈ ಆರ್ ಸಿ ಬಿ ಟೀಮ್ ಎಲ್ಲ ಯಾವ ರೀತಿ ಇವಾಗ ಕೆಲವೊಂದಷ್ಟು ಜನ ಟ್ರೋಲ್ ಮಾಡ್ತಾ ಇರೋದ್ರಿಂದ ಹಿಡಿದು, ಒಬ್ಬ ವ್ಯಕ್ತಿ 18 ವರ್ಷ ಒಂದೇ ಟೀಮಲ್ಲಿ ಇದ್ದು ಆಟ ಆಡಿದಾರೆ ಪಾಪ. ವಿರಾಟ್ ಕೊಹ್ಲಿ, ನಾನು ಅವರ ಫ್ಯಾನ್ ಅಲ್ವೇ ಅಲ್ಲ, ನಾನು ಯಾವುದೇ ಕ್ರಿಕೆಟ್ ಅನ್ನ ತುಂಬಾ ಹತ್ತಿರದಿಂದ ನೋಡಲ್ಲ. ಐ ಡೋಂಟ್ ಗೆಟ್ ಎಂಟರ್ಟೈನ್ಡ್ ಬೈ ಕ್ರಿಕೆಟ್. ಬಟ್ ಪ್ರತಿಯೊಬ್ಬರದು ಒಂದು ಸ್ಟ್ರಗಲ್ ಇರುತ್ತೆ. 18 ವರ್ಷದಿಂದ ಒಂದು ಕಪ್ಪನ್ನ ಎತ್ತಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ವ್ಯಕ್ತಿ ಮೊನ್ನೆ ಅವ್ರ ಕಣ್ಣಲ್ಲಿ ಕಪ್ಪು ಗೆದ್ದಾಗ ಗೆದ್ದಿದ್ದೀನಿ ಅನ್ನೋ ಖುಷಿಗಿಂತ 18 ವರ್ಷ ಕಾದೆ ಅನ್ನೋ ಅದೊಂದು ಇಮೋಷನಲ್ ಬ್ರೇಕ್ ಡೌನ್ ಇರುತ್ತಲ್ವಾ, ಅದು ಕಾಣಿಸ್ತಾ ಇತ್ತು. ಅವ್ರ ಹತ್ರು ತಾನು ಗಂಡಸು ಅನ್ನೋದನ್ನ, ತಾನೊಬ್ಬ ದೊಡ್ಡ ಸೆಲೆಬ್ರಿಟಿ ಅನ್ನೋದನ್ನ ಮರೆತು ಅವರು ಆ ಕಣ್ಣೀರನ್ನ ಹೊರಗಡೆ ಹಾಕಿದ್ರು. ಆ ಕಣ್ಣೀರಲ್ಲಿ ಬಹಳಷ್ಟು ಅರ್ಥ ಇದೆ. ಅದೆಲ್ಲದನ್ನ ಮರೆತು ಇವಾಗ ನೀವು ಆ ವ್ಯಕ್ತಿಯನ್ನ ಒಂದು ಅಪರಾಧಿ ಸ್ಥಾನದಲ್ಲಿ, ಕಟ್ಕಟೆ ಸ್ಥಾನದಲ್ಲಿ ನಿಲ್ಲೋ ರೀತಿಯಲ್ಲಿ, ಯಾಕಾದ್ರೂ ನಾವು ಗೆದ್ವೋ ಅನ್ನುವಷ್ಟರ ಮಟ್ಟಿಗೆ ಅವರಿಗೆ ಅನ್ಸೋ ರೀತಿಯಲ್ಲಿ ಈ ಸಲ ಕಪ್ ನಮ್ಮದೇ ಇದ್ದಿದ್ದನ್ನ ಈ ಸಲ ತಪ್ಪು ಯಾರದ್ದು ಅನ್ನುವಂತಹ ಪ್ರಶ್ನೆ ಕೇಳೋ ರೀತಿಯಲ್ಲಿ ಮಾಡ್ತೀರಾ. ಅದನ್ನ ಮುಚ್ಚ ಹಾಕೊಳ್ಳೋಕೆ, ನಿಮ್ಮ ಕರ್ಮಕಾಂಡಗಳನ್ನ ಮುಚ್ಚ ಹಾಕೊಳ್ಳೋಕೆ, ನಿಮ್ಮ ರಿಪೀಟೆಡ್ ಫೇಲ್ಯೂರ್ಗಳನ್ನ, ಒಂದೇ ತಪ್ಪಲ್ಲ ಇದು, ರಿಪೀಟೆಡ್ಲಿ ರಾಜ್ಯ ಸರ್ಕಾರ ತಪ್ಪನ್ನ ಮಾಡ್ತಾ ಬರ್ತಾ ಇದೆ. ಆ ತಪ್ಪಿಗೆ ಬೇರೆ ಬೇರೆ ಸಬೂಬು ಹೇಳುತ್ತೆ, ಸಮಜಾಯಿಷಿಯನ್ನ ಕೊಡುತ್ತೆ, ಜನರನ್ನ ಮಂಗ ಮಾಡಕ್ ನೋಡ್ತಾ ಇದೆ. ಈ ಸಲ ತಪ್ಪು ನಮ್ಮದೇ ಅಂತ ಯಾಕೆ ಹೇಳ್ಕೊಳ್ಳುವಂತಹ ನೈತಿಕತೆ ಇಲ್ಲ? ಡಿ.ಕೆ.ಶಿ ಅವರಿಗೂ ಮಗ ಇದ್ದಾನೆ, ಮಗಳಿದ್ದಾಳೆ. ಅವ್ರು ಯಾರು ಹಿಂಗಾಗಿದ್ರೆ ಡಿ.ಕೆ.ಶಿ ಅವರು ಹಿಂಗೆ ಮಾತಾಡ್ತಿದ್ರಾ? ಇದೇ ಮೊಸಳೆ ಕಣ್ಣೀರನ್ನ ಹಾಕ್ತಾ ಇದ್ರಾ? ಬಹುಶಃ CM ಸಿದ್ದರಾಮಯ್ಯ ಅವರಿಗೆ ಆ ನೋವು ಗೊತ್ತಿದೆ. ಯಾಕೆಂತಂದ್ರೆ ಅವರು
ತುಂಬಾ ಪ್ರಾಯಕ್ಕೆ ಬಂದು ಎಫಿಷಿಯೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ತನ್ನ ಉತ್ತರಾಧಿಕಾರಿ ಅನ್ನುವಷ್ಟರ ಮಟ್ಟಿಗೆ ಬೆಳೆದು ನಿಂತಹ ಮಗನನ್ನ ಕಳ್ಕೊಂಡಿದ್ದಾರೆ ಸಿಎಂ. ಅವರಿಗೆ ಬಹುಶಃ ಈ ನೋವು ಗೊತ್ತಾಗಬಹುದೇನೋ. ಗೊತ್ತಾಗಿದ್ರೆ ಬೇರೆ ಬೇರೆ ಡಿಸಿಷನ್ ಅನ್ನ ತಗೊಳ್ತಾ ಇರಲಿಲ್ಲ, ಪೊಲೀಸರನ್ನ ಅಪರಾಧಿ ಮಾಡೋ ಸ್ಥಾನಕ್ಕೆ ಹೋಗ್ತಾ ಇರ್ಲಿಲ್ವೇನೋ. ನನಗೆ ಈ ಒಂದು ಎಪಿಸೋಡ್ ಅನ್ನ ಹೇಗೆ ಕನ್ಕ್ಲೂಡ್ ಮಾಡಬೇಕು ಅನ್ನೋ ಐಡಿಯಾನೇ ಇಲ್ಲ. ಯಾಕೆಂತಂದ್ರೆ ಏನು ಹೋಪ್ಸ್ ಕಾಣಿಸ್ತಾ ಇರುವಾಗ ಒಂದೇ ನಮ್ಮ ಭಾರತದ ಹಲವಾರು ಸಿಚುವೇಶನ್ ಅನ್ನ ನೋಡಿದ ಮೇಲೆ ಸೌಜನ್ಯ ಕೇಸ್, ಬಿಡದಿ ಕೇಸ್, ಇಂಥ ವಿಮೆನ್ ಸೇಫ್ಟಿ ರಿಲೇಟೆಡ್ ಕೇಸ್ಗಳನ್ನ ಯಾವುದೇ ಪೊಲಿಟಿಕಲ್ ಪಾರ್ಟಿ, ಬಿಜೆಪಿನೂ ಅಷ್ಟಕ್ಕಷ್ಟೇ, ಕಾಂಗ್ರೆಸ್ಸು ಅಷ್ಟಕ್ಕಷ್ಟೇ, ಆಪು ಅಷ್ಟಕ್ಕಷ್ಟೇ, ಇವರೆಲ್ಲರಿಗೂ ತಮ್ಗೆ ಅಧಿಕಾರ ಸಿಕ್ಕಿದ್ರೆ ಸಾಕು, ಆ ನಂತರದಲ್ಲಿ ಆ ಅಧಿಕಾರವನ್ನ ಹಿಡಿದಿಟ್ಕೊಳ್ಳೋಕೆ ನಾನು ಯಾವುದೇ ಬೆಲೆಯನ್ನ ತೆರಕ್ ರೆಡಿ ಇದ್ದೀನಿ. ಅಲ್ಲಿ ಹೆಣ್ಮಕ್ಳು ಸೇಫ್ಟಿ ಹಾಳಾಗೋದ್ರೆ ಹೋಗ್ಲಿ, ಅಮಾಯಕ ಜನರ ಜೀವ ತೊಳೆದೋದ್ರೆ ಹೋಗ್ಲಿ, ದೇಶಕ್ಕೆ ದೇಶನೇ ಹೋದ್ರೂ ಪರವಾಗಿಲ್ಲ, ರಾಜ್ಯಕ್ಕೆ ರಾಜ್ಯ, ಈ ಮಣ್ಣಿನ ಗುಣ ಸಂಸ್ಕೃತಿ ಇದೆಲ್ಲ ಹೋದ್ರೂ ಪರವಾಗಿಲ್ಲ, ನನ್ನ ಅಧಿಕಾರ ಹೋಗ್ಬಾರ್ದು, ನನ್ನ ಪಾರ್ಟಿಯ ಅಧಿಕಾರ ಹೋಗ್ಬಾರ್ದು. ನಾವ್ ಯಾವತ್ತೂ ಕೂಡ ರಾಜಕೀಯವಾಗಿ ತುಂಬಾ ಸೇಫ್ ಆಗಿ ಇರಬೇಕು. ಇನ್ನು 5 ವರ್ಷ ಆದ್ಮೇಲೆ, ಮತ್ತೆ 5 ವರ್ಷ ಆದ್ಮೇಲೆ ನಾನೇ ಬರ್ಬೇಕು, ನನ್ನ ಫ್ಯಾಮಿಲಿನೇ ಬರ್ಬೇಕು, ನನ್ನ ಸಂಬಂಧಿಕರೇ ಬರ್ಬೇಕು, ಜನ ಇದ್ದಂಗಿರ್ಲಿ, ಜನ ಓಟ್ ಹಾಕೊಂಡಿರ್ಲಿ, ಬೇಕಾದಾಗ ಸಾಯ್ಲಿ, ಅವ್ರ ಸಾವಿನ ಮೇಲೆ ನಾನು ವಿಜಯ ಪತಾಕೆ ಹಾಸ್ಕೊಳ್ತೀನಿ ಅನ್ನೋದಿದೆ ಅಲ್ಲ, ಪ್ರತಿಯೊಂದು ಪೊಲಿಟಿಕಲ್ ಪಕ್ಷದ ಒಂದೇ ಸಿದ್ಧಾಂತ ಇದು ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಈ ಸಿದ್ಧಾಂತವನ್ನ ಬ್ರೇಕ್ ಮಾಡಬೇಕು ಅಂತಂದ್ರೆ ಭಾರತದಲ್ಲಿ ಜುಡಿಷಿಯಲ್ ಸಿಸ್ಟಮ್ ಅಂತ ಏನಿದೆ ಅಲ್ವಾ, ಅದು ತುಂಬಾ ಗಟ್ಟಿಯಾಗಬೇಕು. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಕೆಲವೊಂದಷ್ಟು ಜನ ಜಡ್ಜ್ಗಳ ಮೇಲೆ ನಂಬಿಕೆ ಉಳಿದಿರುವಂತಹ ಪರಿಸ್ಥಿತಿಯಲ್ಲಿ ಮೊನ್ನೆ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಮನೆಯಲ್ಲಿ ಬೇನಾಮಿ ಆಸ್ತಿ, ಬೇನಾಮಿ ದುಡ್ಡು ಇದೆಲ್ಲ ನೋಡಾದ್ಮೇಲೆ ಯಾವ್ದು ಒಂದೇ ಒಂದು ಹೋಪ್ಸ್ ಇತ್ತಲ್ಲ, ಮೀಡಿಯಾ ಮೇಲೆ ಹೋಪ್ಸ್ ಇಲ್ಲ ನನಗಿವಾಗ. ಏನು ಬದಲಾಗುತ್ತೆ ಅನ್ನೋದು ಐ ಡೋಂಟ್ ಬಿಲೀವ್, ಬಟ್ ಐ ಆಮ್ ಸ್ಟಿಲ್ ಮೇಕಿಂಗ್ ಎನ್ ಎಫರ್ಟ್. ಮೀಡಿಯಾ ಮೂಲಕ, ಒಂದು ಸೆನ್ಸಿಬಲ್ ಟಾಕ್ನ ಮೂಲಕ, ಸೆನ್ಸಿಬಲ್ ಜರ್ನಲಿಸಮ್ ಅನ್ನೋದನ್ನ ಆ 0.011% ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಆ ಫೀಲ್ಡ್ ಅನ್ನೋದು ಉಳ್ಕೊಳ್ಳುತ್ತೆ ಅನ್ನೋ ಹೋಪ್ ಇನ್ನೂ ಇದೆ ನನಗೆ. ಬಿಕಾಸ್ ಹೋಪ್ ಇಲ್ಲದೆ ನಮ್ಮ ಹತ್ರ ಬದುಕಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಜುಡಿಷಿಯಲ್ ಸಿಸ್ಟಮ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಬೇಕು, ಯಾರ ಸುಪರ್ದಿಗೂ ಸಿಗಬಾರದು. ಇದರ ಜೊತೆಗೆ ಭಾರತದ ಪ್ರಜಾಪ್ರಭುತ್ವ ಅನ್ನುವಂಥದ್ದು ತೀರಾ ಶಿಥಿಲಗೊಳಿಸಿದ್ದಾರೆ ಇಂಟೆನ್ಷನಲಿ. ಈ ಶಿಥಿಲಗೊಂಡಿರುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೊಸ ಬುನಾದಿಯನ್ನ ಬಹುಶಃ ಕ್ರಾಂತಿ ಮೂಲಕ ಮಾತ್ರ ಹಾಕಕ್ಕೆ ಸಾಧ್ಯ ಅಂತ ಅನಿಸ್ತಾ ಇದೆ. ಈ ಡೆಮೋಕ್ರಸಿಯ ಅಪ್ಗ್ರೇಡೇಷನ್ ಆಗಬೇಕು ಅಂತಂದ್ರೆ ಅದು ರೆವಲ್ಯೂಷನ್ ಮೂಲಕ ಮಾತ್ರ ಸಾಧ್ಯ. ಡೆಫಿನೆಟ್ಲಿ. ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಮಿಸ್ ಮಾಡದೆ ತಿಳಿಸಿ ಅಂತ ಹೇಳ್ತಾ ಐ ಸೀ ಯು ನೆಕ್ಸ್ಟ್ ವೀಕ್. ಜೈ ಹಿಂದ್, ಜೈ ಕರ್ನಾಟಕ, ಓಂ ನಮಃ ಶಿವಾಯ.